ಮೇ 11, 1998 ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಜಗತ್ತನ್ನೇ ಬೆರಗುಗೊಳಿಸಿ ಅಣುಸ್ಫೋಟ ಪರೀಕ್ಷೆ ನಡೆಸಿತು. ಯಶಸ್ವಿಯೂ ಆಯಿತು. ಜಗತ್ತಿನ ಶಕ್ತ ರಾಷ್ಟ್ರಗಳ ಸಾಲಿಗೆ ಭಾರತವೂ ಸೇರಿತು. ಅದಾದ 2 ವಾರಗಳಲ್ಲಿ ಪಾಕಿಸ್ತಾನವು ಅಣುಪರೀಕ್ಷೆ ನಡೆಸಿ ಭಾರತದ ಸವಾಲಿಗೆ ತಾನೂ ಉತ್ತರಿಸಬಲ್ಲೆನೆಂದು ಬೀಗಿತು. ದಕ್ಷಿಣ ಏಷ್ಯಾದಲ್ಲೀಗ ಅಣ್ವಸ್ತ್ರ ಸಮರ. ಎಲ್ಲೆಲ್ಲೂ ಕದಡಿದ ಶಾಂತಿಯದೇ ಮಾತುಕತೆ. ಅಶಾಂತಿಯನ್ನು ನೀಗಿಸಿ ಮರಳಿ ಶಾಂತಿಯನ್ನು ಸ್ಥಾಪಿಸುವ ಪ್ರಯತ್ನ ಶುರುವಾಗಿದ್ದು ಭಾರತದಿಂದಲೇ. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನದೊಂದಿಗೆ ಸ್ನೇಹ ಹಸ್ತ ಚಾಚಿ ಭಾರತ ಪಾಕಿಸ್ತಾನದ ಗೆಳೆತನ ಗಟ್ಟಿಗೊಳಿಸುವ ಪ್ರಯತ್ನ ಮಾಡಿದರು. ದಿಲ್ಲಿಯಿಂದ ಲಾಹೋರಿಗೆ ಮೊದಲ ಬಾರಿಗೆ ಬಸ್ಸು ಹೊರಟಿತು. ರೈಲು ಸಂಚಾರ ಆರಂಭವಾಯಿತು. ನವಾಜ್ ಶರೀಫ್ ಮತ್ತು ವಾಜಪೇಯಿ ಲಾಹೋರ್ ಘೋಷಣೆಗೆ ಸಹಿ ಹಾಕಿದರು. ಅಣ್ವಸ್ತ್ರ, ಸೇನೆ, ಗಡಿ ಹೀಗೆ ಎಲ್ಲ ವಿಷಯಗಳಲ್ಲೂ 50 ವರ್ಷಗಳಿಂದ ಕಿತ್ತಾಡುತ್ತಿದ್ದ 2 ರಾಷ್ಟ್ರಗಳು ಮೊದಲ ಬಾರಿಗೆ ಸ್ನೇಹದ ಅಪ್ಪುಗೆಯನ್ನು ಕಂಡಿತು. ಭಾರತ 5 ದಶಕಗಳ ಹಳೆಯ ಶತ್ರುವಿನ ಅಪ್ಪುಗೆಯಲ್ಲಿ ಮೈಮರೆತು ಬಿಟ್ಟಿತ್ತು. ಆದರೆ ಪಾಕಿಸ್ತಾನ ಈ ಸ್ನೇಹಕ್ಕೆ ಬೆಲೆ ಕೊಡಲೇ ಇಲ್ಲ. ಇತ್ತ ಲಾಹೋರ್ ಘೋಷಣೆಗೆ ಪ್ರಧಾನಿಗಳಿಬ್ಬರು ಸಹಿ ಹಾಕುತ್ತಿರುವಾಗಲೇ ಅತ್ತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರ್ರಫ್ ನಮ್ಮ ಬೆನ್ನಿಗೆ ಚೂರಿ ಹಾಕುವ ತಯಾರಿ ನಡೆಸಿದ್ದರು. ಈ ಶಾಂತಿಯ ವಾತಾವರಣವನ್ನು ದುರುಪಯೋಗಪಡಿಸಿಕೊಂಡು ಮುಷರ್ರಫ್ ಕಾಶ್ಮೀರದಲ್ಲಿನ ಗಡಿ ಸಮಸ್ಯೆಯನ್ನು ಜಾಗೃತಗೊಳಿಸುವ ಪ್ರಯತ್ನದಲ್ಲಿದ್ದರು. ಇಷ್ಟು ದಿನ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗಗಳಾದ ಬಾರಾಮುಲ್ಲಾ, ಪೂಂಚ್, ರಜೌರಿಯ ಭಾಗಗಳ ಗಡಿಯಲ್ಲಿ ಆಕ್ರಮಣ ನಡೆಸುತ್ತಿದ್ದ ಪಾಕಿಸ್ತಾನ ಈಗ ಲಡಾಖ್ನ ಭಾಗವನ್ನು ಆಯ್ದುಕೊಂಡಿತ್ತು. ಕಾರ್ಗಿಲ್, ಬಟಾಲಿಕ್, ಡ್ರಾಸ್ ಇವೆಲ್ಲ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಇರುವ ಗಡಿ ಭಾಗಗಳು. ರಕ್ಷಣಾ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳು. ಶ್ರೀನಗರದಿಂದ ಹೊರಟು ಸೋನ್ ಮಾರ್ಗ್ಗೆ ಬಂದು ಅಲ್ಲಿಂದ ಝೋಜಿಲ್ಲಾ ಪಾಸ್ ದಾಟಿದರೆ ಸಿಗೋದು ಕಾರ್ಗಿಲ್. ಶತ್ರುಗಳೇನಾದರೂ ಝೋಜಿಲ್ಲಾ ಪಾಸ್ ಅನ್ನು ವಶಪಡಿಸಿಕೊಂಡರೆ ನಮ್ಮ ಕಾಶ್ಮೀರದ ಸಂಪೂರ್ಣ ಸುರಕ್ಷತೆ ಕುಸಿದಂತೆ. ಶ್ರೀನಗರಕ್ಕೂ ಲಡಾಖ್ಗೂ ಸಂಪರ್ಕ ಮುರಿದೇ ಬಿಡುತ್ತದೆ. ಝೋಜಿಲ್ಲಾ ಪಾಸ್ 18,000 ಅಡಿ ಎತ್ತರದಲ್ಲಿ ಸಾಗುವ ಮಾರ್ಗ. ಅತ್ಯಂತ ಕಠಿಣ ಮತ್ತು ಕೊರಕಲು ದಾರಿ ಇರುವ ಮಾರ್ಗ ಇದು. ಒಂದು ಕಡೆ ಎತ್ತೆತ್ತರ ಪರ್ವತಗಳು, ಮತ್ತೊಂದೆಡೆ ಆಳವಾದ ಪ್ರಪಾತ. ಮಂಜು ಬೀಳುವ ಸಮಯದಲ್ಲಿ ಈ ಭಾಗದಲ್ಲಿ ಗಾಡಿಗಳು ಬಿಡಿ ನಡೆದುಕೊಂಡು ಹೋಗುವುದು ಅಸಾಧ್ಯವಾಗಿ ಬಿಡುತ್ತದೆ. ಪ್ರತಿ ವರ್ಷ ಸೆಪ್ಟೆಂಬರ್ನಿಂದ ಮೇವರೆಗೂ ಈ ಭಾಗದಲ್ಲಿ ಹಿಮಪಾತವಾಗಿ ಅಲ್ಲಿನ ಪರ್ವತಗಳನ್ನು ಸಂಪೂರ್ಣ ಆವರಿಸಿಕೊಳ್ಳುತ್ತದೆ. ಆ ವೇಳೆಯಲ್ಲಿ ಅಲ್ಲಿ ಸೈನಿಕರು ಇರುವುದಿಲ್ಲ. ತಮ್ಮ ಡೇರೆಗಳನ್ನು ಖಾಲಿ ಮಾಡಿ ಪರ್ವತಗಳಿಂದ ಕೆಳಗೆ ಬಂದು ಬಿಡುತ್ತಾರೆ. ಈ ವಿಚಾರ ಅರಿತ ಮುಷರ್ರಫ್ ಸುದೀರ್ಘ ತಯಾರಿ ನಡೆಸಿ ತನ್ನ ಸೈನಿಕರನ್ನು ಜಿಹಾದಿ ಭಯೋತ್ಪಾದಕರ ವೇಷದಲ್ಲಿ ಕಾರ್ಗಿಲ್ನತ್ತ ಕಳುಹಿಸಿದ. ನಮ್ಮ ಸೈನಿಕರು ಖಾಲಿ ಮಾಡಿದ್ದ ಬಂಕರ್ಗಳಲ್ಲಿ ಅವರು ಬಂದು ಕುಳಿತರು. ಮೇ ಕೊನೆಯ ವೇಳೆಗೆ ಡ್ರಾಸ್, ಬಟಾಲಿಕ್, ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಕುಳಿತು ಕಾರ್ಗಿಲ್ನ ಜೀವಾಳವಾದ ರಾಷ್ಟ್ರೀಯ ಹೆದ್ದಾರಿ 1 ಮೇಲೆ ಕಣ್ಣಿಟ್ಟು ಅಲ್ಲಿ ಓಡಾಡುವ ಸೇನೆಯ ಗಾಡಿಗಳ ಮೇಲೆ ಬಾಂಬ್ ದಾಳಿ ಮಾಡಲು ಸಜ್ಜಾದರು. ಮೇ ಕೊನೆಯವರೆಗೂ ಮಂಜು ಕರಗದೆಂಬ ಅವರ ಊಹೆ ಸುಳ್ಳಾಯಿತು. ಮೇ ಮೊದಲ ವಾರಕ್ಕೆ ಝೋಜಿಲ್ಲಾ ಪಾಸ್ ತೆರೆದುಕೊಂಡಿತು. ಪಾಕ್ ಸೈನಿಕರು ನುಸುಳಿ ಬಂದಿರುವ ಸಣ್ಣ ಮಾಹಿತಿ ಸೇನೆಗೆ ತಿಳಿಯಲಾರಂಭಿಸಿತು. ಆದರೆ ಸ್ನೇಹದ ಗುಂಗಿನಲ್ಲಿದ್ದ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯನ್ನು ತಳ್ಳಿ ಹಾಕಿತು. ಈ ಅಜ್ಞಾನಕ್ಕೆ ನಾವು ದೊಡ್ಡ ಬೆಲೆ ತೆರಬೇಕಾಯಿತು. ಶತ್ರುಪಡೆಯನ್ನು ಅಂದಾಜಿಸದೆ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಂಡು ಬರಲು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು 5 ಮಂದಿ ಸೈನಿಕರು ಬಜರಂಗ್ ಪೋಸ್ಟ್ನ ಕಡೆಗೆ ಹೊರಟರು. ಕ್ಯಾಪ್ಟನ್ ಸೌರಭ್ ಕಾಲಿಯಾ ಹೊರಟು 24 ಗಂಟೆ ಕಳೆಯಿತು. ಅವರಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಅವರ ರೇಡಿಯೋ ಕೂಡ ಸಂಪರ್ಕಕ್ಕೆ ಸಿಗಲಿಲ್ಲ. ಸೇನೆಯಲ್ಲಿ ತಳಮಳ ಶುರುವಾಯಿತು. 1 ವಾರ ಕಳೆದರೂ ಮಾಹಿತಿ ಮಾತ್ರ ಬರಲಿಲ್ಲ. 10 ದಿನಗಳ ನಂತರವೂ ಅದೇ ಸ್ಥಿತಿ. ಸೌರಭ್ ಕಣ್ಮರೆಯಾಗಿ 25 ದಿನಗಳ ಬಳಿಕ ಜೂನ್ 9ರಂದು ಪಾಕ್ ಸೇನೆ ಸೌರಭ್ನ ಮೃತದೇಹವನ್ನು ಭಾರತಕ್ಕೆ ತಲುಪಿಸಿತು.
ಇಡೀ ದೇಶ ಸೌರಭ್ನ ಸಾವಿನ ಸುದ್ದಿ ಕೇಳಿ ದಂಗಾಯಿತು. 25 ದಿನಗಳ ಕಾಲ ಸೌರಭ್ ಮತ್ತು ಅವನ ಸಂಗಡಿಗರನ್ನು ಬಂಧಿಸಿಟ್ಟುಕೊಂಡಿದ್ದ ಪಾಕಿಸ್ತಾನ ಅವರಿಗೆ ಚಿತ್ರಹಿಂಸೆ ನೀಡಿ ಅವರ ದೇಹವನ್ನು ತುಂಡು ತುಂಡಾಗಿಸಿ ಭಾರತಕ್ಕೊಪ್ಪಿಸಿತ್ತು. ಇಡೀ ದೇಶ ಒಮ್ಮೆಗೆ ಬೆಚ್ಚಿಬಿತ್ತು. ಸ್ನೇಹಕ್ಕೆ ಬೆಲೆ ಕೊಟ್ಟ ವಾಜಪೇಯಿ ಅವಮಾನಿತರಾದರು. ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಈ ಸುದ್ದಿಯಿಂದ ಗಲಿಬಿಲಿಗೊಂಡರು. ತುರ್ತು ಸಭೆಗಳಾದವು. ಅಷ್ಟೇ ವೇಗದ ನಿರ್ಣಯಗಳು ಆದವು. ಪಾಕಿಸ್ತಾನದ ಹಸ್ತದಿಂದ ಕಾರ್ಗಿಲ್ ಅನ್ನು ಮುಕ್ತಗೊಳಿಸುವ ಆಪರೇಷನ್ ವಿಜಯ್ ಶುರುವಾಯಿತು. ಕಾರ್ಗಿಲ್ ಮತ್ತು ದ್ರಾಸ್ನ ನಡುವೆ ಅಂಗಾತ ಮೈಚಾಚಿಕೊಂಡಿದ್ದ ತೊಲೋಲಿಂಗ್ ಬೆಟ್ಟವನ್ನು ವೈರಿಯಿಂದ ವಶಪಡಿಸಿಕೊಳ್ಳುವುದು ಮೊದಲ ಕರ್ತವ್ಯವಾಗಿತ್ತು. ಸಾಹಸಿ ಸೈನಿಕರು ಬೆಟ್ಟದ ಬುಡದಲ್ಲಿ ಡೇರೆ ನಿರ್ಮಿಸಿದರು. ಲೆಫ್ಟಿನೆಂಟ್ ಕ್ಲಿಶಿಂಗ್ ಕ್ಲಿಫೋರ್ಡ್ ನೋನ್ಗ್ರೂಮ್ ನೇತೃತ್ವದಲ್ಲಿ ತೊಲೋಲಿಂಗ್ಗೆ ಹೊಂದಿಕೊಂಡ .4812 ಅನ್ನು ವಶಪಡಿಸಿಕೊಳ್ಳಲೆಂದು ಹೊರಟರು. ಪಾಕ್ ಸೈನಿಕರು ಭರ್ಜರಿ ತಯಾರಿಯನ್ನೇ ನಡೆಸಿದ್ದರು. ಕಡಿದಾದ ಬೆಟ್ಟವನ್ನೇರಿದ ಭಾರತೀಯ ಸೈನಿಕರು ವಿಪರೀತ ಪರಿಸ್ಥಿತಿಯಲ್ಲೂ ಕಾದಾಡಿದರು. ನೋನ್ಗ್ರೂಮ್ ತಾನೇ ನುಗ್ಗಿ ಕೈಲಿದ್ದ ಗ್ರೆನೇಡುಗಳನ್ನು ಬಂಕರ್ಗಳ ಮೇಲೆಸೆದ. ಬಂಕರ್ಗಳು ಛಿದ್ರಗೊಂಡವು. 6 ಪಾಕಿಗಳು ಸತ್ತರು. ಉಳಿದವರು ಓಡಿ ಹೋದರು. ನೋನ್ಗ್ರೂಮ್ನತ್ತ ತೂರಿ ಬಂದ ಗುಂಡುಗಳು ಅವನ ದೇಹವನ್ನು ಛಿದ್ರಗೊಳಿಸಿದವು. ಪೂರ್ಣ ಬೆಟ್ಟ ಕೈ ಸೇರುವವರೆಗೆ ನೋನ್ಗ್ರೂಮ್ ಕೆಳಗಿಳಿಯಲು ಒಪ್ಪಲೇ ಇಲ್ಲ. ಬೆಟ್ಟವೇ ಅವನ ಅಂತಿಮ ಧಾಮವಾಯಿತು. ಕಾಲಕ್ರಮದಲ್ಲಿ ತೊಲೋಲಿಂಗ್ ಕೂಡ ಭಾರತದ ತೆಕ್ಕೆಗೆ ಬಿತ್ತು. ಕಾರ್ಗಿಲ್ನ ಬೆಟ್ಟಗಳು ಪೂರಾ ಮಂಜಿನ ಬೆಟ್ಟಗಳಲ್ಲ. ಮಂಜಿನಿಂದ ಆವೃತವಾದ ಲೇಹ್ನ ಬೆಟ್ಟಗಳನ್ನಿರುವುದು ಸುಲಭ. ಕಾರ್ಗಿಲ್ನ ಬೆಟ್ಟಗಳು ಹಾಗಲ್ಲ. ಮಂಜು ಯಾವಾಗ ಹೊದ್ದುಕೊಳ್ಳುತ್ತದೆ, ಯಾವಾಗ ಕರಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಭಾಗ ಮಂಜು, ಕಡಿದಾದ ಬೆಟ್ಟ, ಆನಂತರ ಮತ್ತೆ ಮಂಜಿನ ಬೆಟ್ಟಗಳು. ಎರಡೂ ಪರಿಸ್ಥಿತಿಗೆ ಹೊಂದಿಕೊಳ್ಳಬಲ್ಲ ಗಟ್ಟಿಗರೇ ಇಲ್ಲಿ ಬೇಕು. ಭಾರತೀಯ ಸೈನಿಕರು ಈ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ತಮ್ಮ ಶೌರ್ಯ ಮೆರೆದು ಒಂದೊಂದೇ ಬೆಟ್ಟವನ್ನು ವಶಪಡಿಸಿಕೊಳ್ಳುತ್ತಾ ನಡೆದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಟೆಲಿವಿಷನ್ ಚಾನೆಲುಗಳಲ್ಲಿ ಕಂಡು ಎ ದಿಲ್ ಮಾಂಗೆ ಮೋರ್ ಎಂದ 2 ದಿನಗಳ ನಂತರ ಮತ್ತೊಂದು ಬೆಟ್ಟದಲ್ಲಿ ಪಾಕಿಗಳ ವಿರುದ್ಧ ಕಾದಾಡುತ್ತಾ ಶತ್ರುಗಳ ಗುಂಡಿಗೆ ಬಲಿಯಾಗಿ ಬಿಟ್ಟರು. ಕರ್ನಲ್ ವಿಶ್ವನಾಥನ್, ಮೇಜರ್ ಮನೋಜ್ ಕುಮಾರ್, ಮೇಜರ್ ವಿವೇಕ್ ಗುಪ್ತಾ ಹೀಗೆ 500ಕ್ಕೂ ಹೆಚ್ಚು ಸೈನಿಕರು ಪಾಕಿ ಸೈನಿಕರನ್ನು ಮಟ್ಟ ಹಾಕಲು ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಆರಂಭದಲ್ಲಿ ಕಾರ್ಗಿಲ್ ಬೆಟ್ಟಗಳನ್ನು ವಶಪಡಿಸಿಕೊಂಡ ಅಹಂಕಾರದಿಂದ ಬೀಗುತ್ತಿದ್ದ ಪಾಕಿಸ್ತಾನ ಈಗ ನಿಸ್ತೇಜವಾಗಿತ್ತು. ಅಮೆರಿಕನ್ನರ ಮುಂದೆ ನಿಂತು ಭಾರತಕ್ಕೆ ಬುದ್ಧಿ ಹೇಳುವಂತೆ ಗೋಗರೆಯುತ್ತಿತ್ತು. ಶಾಂತವಾಗಿ ಮರಳಲು ಅವಕಾಶ ಕೊಡಿಸುವಂತೆ ಕೇಳುತ್ತಿತ್ತು. ಶಾಂತಿಯ ಪಾಠಗಳನ್ನೇ ಓದುತ್ತಾ ಬಂದ ಭಾರತ ಪಾಕಿಸ್ತಾನದ ಸೈನಿಕರಿಗೆ ತಮ್ಮ ರಾಷ್ಟ್ರಕ್ಕೆ ಮರಳಲು ಅವಕಾಶ ಮಾಡಿಕೊಟ್ಟಿತು. ಧೂರ್ತ ಪಾಕಿಸ್ತಾನ ಸತ್ತ ತನ್ನ ಸೈನಿಕರ ಶವ ಸ್ವೀಕಾರಕ್ಕೂ ಹಿಂದೇಟು ಹಾಕಿತು. ಅಂಥವರ ಶವ ಸಂಸ್ಕಾರವನ್ನು ಕೂಡ ಭಾರತೀಯ ಸೇನೆಯೇ ಮಾಡಿತು. ಈ ಎಲ್ಲ ಘಟನೆಗಳಾಗಿ 15 ವರ್ಷ ಕಳೆದೇ ಹೋಯಿತು. ದೇಶಕ್ಕಾಗಿ ಪ್ರಾಣ ತೆತ್ತ ಆ ಸೈನಿಕರನ್ನು ನೆನಪಿಸಿಕೊಳ್ಳುವ, ಅವರ ಪರಿವಾರಕ್ಕೆ ಗೌರವ ಸಲ್ಲಿಸುವ ಹೊಣೆ ನಮ್ಮದೇ ಅಲ್ಲವೇನು? ಗಡಿ ಕಾಯುವ ಸೈನಿಕನ ಜಾತಿ, ಮತ, ಪಂಥಗಳು, ಭಾಷೆ, ಬಣ್ಣಗಳು ಯಾರಿಗೆ ಗೊತ್ತು ಹೇಳಿ? ಆ ಸೈನಿಕನಿಗೂ ಗೊತ್ತಿರೋದು ಒಂದೇ, ಅವನು ಪ್ರಾಣ ಕೊಡುತ್ತಾ ಇರೋದು ನಮಗಾಗಿ ಮತ್ತು ಈ ದೇಶಕ್ಕಾಗಿ. ಬನ್ನಿ, ಗಡಿ ಕಾಯುವ ಆ ಮಹಾರಕ್ಷಕರಿಗೆ ನಮನ ಸಲ್ಲಿಸೋಣ. ಜೈ ಹಿಂದ್.